ಜಾರಕಿಹೊಳಿ ಬಣದ ಆರೋಪಗಳು ಮತ್ತು ಅದರಲ್ಲಿ ಕೆಲವು ಜನ ಇವರ ಕಡೆ ಸೇರಿ ಕತ್ತಿಯವರು ಅಧಿಕಾರ ಕಳ್ಕೊಳ್ಳೋಂಗೆ ಮಾಡಿದ್ದು ಸಹಿತ ತಮಗೆ ನೋಡಿದ್ದೀವಿ. ಅದನ್ನು ಇಂಥ ಒಂದು ಸಂದರ್ಭದಲ್ಲೇ ಈಗ ಮುಖ್ಯ BDCC ನಂತರ ಕಾಂಪಿಟೇಷನ್ ಆದರೆ ಅತಿ ಮುಖ್ಯವಾಗಿ ಈಗ ಆಗಬೇಕಾಗಿದ್ದು ಹುಕ್ಕೇರಿ ಕೋಆಪರೇಟಿವ್ ಸಂಘದ್ದು ಅಂದರೆ ವಿದ್ಯುತ್ ಸಂಘದ್ದು ಎಲೆಕ್ಷನ್ ಆಗುವಂಥದ್ದು. ಇದಕ್ಕಾಗಿ ಜೋರ್ದಾರಾಗೆ ಕ್ಯಾಲ್ಕುಲೇಷನ್ ಹೇಳೋದು. ಹೀಗಾಗಿ ಅಲ್ಲೇ ಹುಕ್ಕೇರಿಯಲ್ಲಂತೂ ಚುನಾವಣೆ ಆಗೋದು ಗ್ಯಾರಂಟಿ, ಎರಡು ಮಾತಿಲ್ಲ. ಯಾಕಪ್ಪ ಅಂತಂದ್ರೆ ಹುಕ್ಕೇರಿ ಈಗ ಕತ್ತಿ ಅವರಿಗೆ ಬಿಟ್ಟು ಕೊಡಲಾರದ ಸ್ಥಿತಿಯಲ್ಲಿ ಬಂದಿದ್ದಾರೆ. ಅವ್ರ ಕುಟುಂಬದ ಪ್ರತಿಷ್ಠೆ ಆಗಿಬಿಟ್ಟದ. ಅದೇ ರೀತಿ ಜಾರಕಿಹೊಳಿಗಾದರೂ ಅದು ಕುಟುಂಬದ ಏನಪ್ಪ ಅಂದ್ರೆ ಪ್ರತಿಷ್ಠೆ ಆಗ್ಯದ. ಗತಾಯ ಅದನ್ನು ಉಳಿಸ್ಕೋಬೇಕು ಅನ್ನೋದು ಕತ್ತಿ ಅವ್ರದ್ದು. ಇಲ್ಲ ಅದು ಬಿಟ್ಟು ಕೊಡೋ ಹಾಗಿಲ್ಲ ಅನ್ನೋಂಥ ಹಠ ನಮ್ಮ ಸತೀಶ್ ಅಥವಾ ಬಾಲಚಂದ್ರ ಜಾರಕಿಹೊಳಿ ಅವ್ರದ್ದು ಅಥವಾ ರಮೇಶ್ ಜಾರಕಿಹೊಳಿ ಅವ್ರದ್ದು. ಇದು ಯಾವ ಮಟ್ಟಕ್ಕೆ ಹೋಗ್ಬೋದು ಅನ್ನೋದು ನಾವು ಇವತ್ತು ಗಮನಿಸ್ಬೇಕಾಗಿದೆ. ಒಂದಂತೂ ಈಗಾಗಲೇ ರಿಸಲ್ಟ್ ಆಗಿದೆ. ಜೊಲ್ಲೆ ಮತ್ತು ಜಾರಕಿಹೊಳಿ ಕುಟುಂಬದವರು ಈಗಾಗಲೇ ಜೊಲ್ಲೆ ಮತ್ತು ಜಾರಕಿಹೊಳಿ ಕುಟುಂಬದವರು ಅಥವಾ ಅವರ ಫೆನಲ್ ಅಥವಾ ಅಪ್ಪನಗೌಡರ ಫೆನಲ್ ಈ ಒಂದು ದಿಶೆಯಲ್ಲೇ ಇಲ್ಲಿ ಹುಕ್ಕೇರಿಯಲ್ಲೇ ಅದರಲ್ಲೂ ವಿದ್ಯುತ್ ಸಂಘದ ಏನೊಂದು ಚುನಾವಣೆಯಲ್ಲಿ ಗೆಲ್ಲಬಹುದಾ ಅನ್ನುವಂಥ ಪ್ರಶ್ನೆ. ಯಾಕಂದ್ರೆ ಈಗ ಕಳ್ಕೊಂಡಿದ್ದಾರೆ. ಹಿರಾ ಶುಗರ್ ಅಂತ ಬಂದಿದ್ದು ಹೋಗ್ಯದ. ಜೊಲ್ಲೆಯವರು ದುಡ್ಡು ಹಾಕಿದರು, ಅದನ್ನು ಎತ್ತಲಿಕ್ಕೇನೋ ಪ್ರಯತ್ನ ಮಾಡ್ತಾಯಿದ್ರು. ಆದರೆ ಅವರು ತಮ್ಮ ಮೂಗಿನ ನೇರಿಗೆನೂ ಕೆಲಸ ಮಾಡಲಿಕ್ಕೆ ಹಚ್ಚಿದ್ರು ಅಂದರೆ ಕೆಲವೊಂದು ನಿರ್ದೇಶಕರು ಅವರಿಂದ ದೂರ ಸರದ ಮತ್ತು ಬಿ ಪಾಟೀಲ್ ಬಣ ಅಥವಾ ನಮ್ಮ ಕತ್ತಿಯವ್ರ ಬಣ ಸೇರಿದ್ದು ಈಗ ನಮ್ಗೆ ಇತಿಹಾಸ. ಇಂಥ ಸಂದರ್ಭದಲ್ಲೇ ಒಂದು ಈಗ ಹುಕ್ಕೇರಿಯನ್ನು ಉಳಿಸ್ಕೊಳ್ಬೇಕಾಗಿದ್ದು ನಮ್ಮ ಅಪ್ಪನಗೌಡರ ಬಣದ ಅಂದ್ರೆ ಜಾರಕಿಹೊಳಿ ಜೊಲ್ಲೆಯವರ ಬಣದ ಛಲ. ಇದನ್ನು ಈಗ ಉಳಿಸ್ಕೊಳ್ತಾರ ಈ ಬಣದವರು ಅಂತೇಳಿ. ಆದರೆ ಇದೇ ಕಾಲಕ್ಕೆ ಬಿ ಪಾಟೀಲರ ಮತ್ತು ನಮ್ಮ ರಮೇಶ್ ಕತ್ತಿಯವ್ರ ಬಣನೂ ಇದನ್ನು ಜಿದ್ದ ಇದೆ ಇದ್ಕೊಂಡು